ವಿಜಯೇಂದ್ರ ಅವರು ಪ್ರಚಾರ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ. ಈ ಕಾರ್ನಲ್ಲಿ ಹೋಗ್ತಾ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಸರ್? ರಣತಂತ್ರ ರೂಪಿಸೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಥವಾ ಮ್ಯೂಸಿಕ್ ಕೇಳ್ತೀರಾ, ಬುಕ್ ಓದ್ತೀರಾ, ಏನ್ ಮಾಡ್ತೀರಿ ಸರ್? ಯಾವ ಮ್ಯೂಸಿಕ್ ಇಲ್ಲ, ಯಾವ ಪುಸ್ತಕ ಇಲ್ಲ. ಇದೊಂದು ಇದೆಯಲ್ಲ ಪುಣ್ಯಾತ್ಮರ ಯಾರು ಕಂಡು ಹಿಡಿದಾರೋ ಗೊತ್ತಿಲ್ಲ. ಈ ಮೊಬೈಲ್ ಅಂತಕ್ಕಂಥದ್ದು ನಿಮಗೆ ಬಿಡುವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದಿನಕ್ಕೆ 24 ಗಂಟೆ ಕೆಲಸ ಮಾಡಿದ್ರು ಕೂಡ ನೀವು ಫೋನ್ ರಿಂಗ್ ಆಗ್ತಾನೆ ಇರುತ್ತೆ. ಹಾಗಾಗಿ ನಾನು ಸಾಮಾನ್ಯ ಜರ್ನಿ ಸಂದರ್ಭದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ಎಲ್ಲ ಫೋನ್ ಮುಖೇನ ಇಡೀ ರಾಜ್ಯದ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮಾತನಾಡ್ತಕ್ಕಂಥದ್ದು, ಅಭ್ಯರ್ಥಿಗಳು ಮಾತನಾಡ್ತಕ್ಕಂಥದ್ದು, ಪರಿಸ್ಥಿತಿ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಸಮಸ್ಯೆಗಳಿದ್ರೆ ಬಗೆಹರಿಸ್ತಕ್ಕಂಥದ್ದು ಎಲ್ಲವೂ ಜರ್ನಿನಲ್ಲಿ ಮಾಡ್ತಾ ಇರ್ತಾರೆ. ಪ್ರೆಷರ್ ಮ್ಯಾನೇಜ್ಮೆಂಟ್ ಹೆಂಗೆ ಸರ್? ಇಷ್ಟು ಗಂಟೆ ಇಲ್ಲಿ ಹೋಗ್ಬೇಕು, ಇಷ್ಟು ಗಂಟೆಗೆ ಇಲ್ಲಿ ಬರ್ಬೇಕು, ಇಲ್ಲಿ ಸಮಾವೇಶ, ಇಲ್ಲಿ ರೋಡ್ ಶೋ, ಇಲ್ಲಿ ಇಷ್ಟು ಗಂಟೆಗೆ ಊಟ, ಇಲ್ಲಿ ಇಷ್ಟು ಗಂಟೆ ಸ್ವಾಮೀಜಿಗಳ ಭೇಟಿ, ಹಿಂಗೆ 10 ಕಾರ್ಯಕ್ರಮ. ಹೇಗ್ ಟೈಮ್ ಮ್ಯಾನೇಜ್ ಮಾಡ್ತೀರಿ? ಪ್ರೆಷರ್ ಅಂತ ಅನ್ಸಲ್ವಾ ಸರ್? ಸಮಯವನ್ನ ಪಾಲನೆ ಮಾಡ್ತಕ್ಕಂಥದ್ದು ನಾನು ತಂದೆಯವ್ರನ್ನ ಮುಂಚೆನೂ ಕೂಡ ನೋಡ್ಕೊಂಡು ಬಂದಿದ್ದೇನೆ. ಆ ವಿಚಾರದಲ್ಲಿ ನನಗೂ ಕೂಡ ಒತ್ತಡ ಆಗ್ತದೆ. ಯಾಕಂದ್ರೆ ಸರಿಯಾದ, ಹಾಗಾಗಿ ನಾನು ಬೆಳಗ್ಗೆ ಏನೇ ಕಷ್ಟ ಆದ್ರೂ ಸಹ ಸರಿಯಾದ ಸಮಯಕ್ಕೆ ಇನ್ನೂ 10 ನಿಮಿಷ ಮುಂಚಿತವಾಗಿ ಹೊರಡ್ತಾನೆ, ಅವರು ತಡ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಸಮಯ ಪಾಲನೆ ಮಾಡ್ತಕ್ಕಂಥ ನಾನು ಕೂಡ, ಯಾಕಂದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಸ್ಕಾರವನ್ನು ಕೂಡ ಪಡೆದುಕೊಂಡು ಬಂದಿರತಕ್ಕಂಥದ್ದು. ಜನಸೇವಾ ವಿದ್ಯಾ ಕೇಂದ್ರದಲ್ಲಿ ನಾನು ಹೈಸ್ಕೂಲಲ್ಲಿ ಅಲ್ಲೇ ಓದಿರ್ತಕ್ಕಂಥದ್ದು. ಮತ್ತೆ ನಮ್ಮ ಸಂಘ ಸಂಸ್ಕಾರದ ಎಲ್ಲವೂ ಕೂಡ ಬರ್ತದೆ. ಸಮಯ ಪಾಲನೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಶಿಸ್ತು ಎಲ್ಲವೂ ಕೂಡ ಒಗ್ಗೂಡಿಸ್ಕೊಂಡು ಬಂದಿದ್ದೇನೆ ಅಂತಂದ್ರೆ ಹೇಳಿದ್ರೆ ಅದಕ್ಕೆ ಕಾರಣ ಸಂಘದ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರೆಷರ್ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಮತ್ತೆ ನಂದು ಒಂದು ವಿಚಾರ ಏನಂತ ಹೇಳಿದ್ರೆ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ಯಾವುದೇ ಸಮಸ್ಯೆ ಬಂದ್ರು ಕೂಡ ನಾನು ಆತಂಕ ಪಡೋದಿಲ್ಲ. ಸಮಯಕ್ಕೆ ಕಾಯ್ಬೇಕಾಗ್ತದೆ, ಸಮಾಧಾನದಲ್ಲಿ ಇರ್ಬೇಕಾಗ್ತದೆ, ಸಮಚಿತ್ತದಿಂದ ಯೋಚನೆ ಮಾಡ್ಬೇಕಾಗ್ತದೆ. ಅದನ್ನ ರೂಢಿ ಮಾಡ್ಕೊಳ್ತಾ ಇದ್ದೇನೆ. ಸಂಪೂರ್ಣವಾಗಿ ಇದೆ ಅಂತ ಹೇಳೋದಿಲ್ಲ. ಹಾಗಾಗಿ ಆದಷ್ಟು ನಾನು ಕೆಲಸದ ಒತ್ತಡ ಏನೇ ಇದ್ರೂ ಸಹ ಸಮಾಧಾನದಲ್ಲಿ ಇರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.